ಬ್ಯಾಕ್ ಡೇಟೆಡ್ ನೋಟಿಸನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ 2013ರ ವಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಖಾಸಗಿ ಜಮೀನು ಇರ್ಬೋದು, ಸರ್ಕಾರಿ ಜಮೀನು ಇರ್ಬೋದು, ಯಾರದೇ ಕಂಡೋರ್ ಜಮೀನು ಇರ್ಬೋದು, ಅದನ್ನು ತನ್ನ ಮನಸೋ ಇಚ್ಛೆ ಕಬಳಿಸೋದಕ್ಕೆ ವಫ್ ಬೋರ್ಡಿಗೆ ಆಗಿನ UPA ಸರ್ಕಾರ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ತಿದ್ದುಪಡಿಯ ಮುಖಾಂತರವಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಇದರಿಂದ ಸ್ವತಃ ಮುಸ್ಲಿಂ ಕಮ್ಯುನಿಟಿಯವರು ಸೇರಿದಂತೆ ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಪ್ರತಿಯೊಬ್ಬರು ಕೂಡ ಸಂಕಷ್ಟಕ್ಕೀಡಾಗಿದ್ದರು. ಕೇರಳದಲ್ಲಿ ಕ್ರಿಶ್ಚಿಯನ್ರ ಆಸ್ತಿಯನ್ನೇ ಹೊಡ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇತ್ತು. ಹಾಗಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು 2025ರಲ್ಲಿ ವಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಈ ರೀತಿ ಅವರಿಗೊಂದು ಸ್ವೀಪಿಂಗ್ ಪವರ್ಸ್ ಅಂತ ಏನು ಕೊಟ್ಟಿದ್ರು ಅದನ್ನು ವಾಪಸ್ ತೆಗೆದುಕೊಂಡು ಇದಕ್ಕೆ ಏನೇ ತಕರಾರುಗಳಿದ್ರೂ ಕೂಡ ವಫ್ ಬೋರ್ಡ್ ಎದುರುಗಡೆ ವಫ್ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಆದರೆ ಸಂವಿಧಾನಕ್ಕೆ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅನುಗುಣವಾಗಿ ಸ್ಥಾಪಿತವಾಗಿರುವಂಥ ಯಾವುದೇ ನ್ಯಾಯಾಲಯದಲ್ಲಿ ಯಾರು ಬೇಕಾದ್ರೂ ಕೂಡ ದಾವೆ ಹೂಡಬಹುದು, ನ್ಯಾಯವನ್ನು ಕೇಳಬಹುದು. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕಾಯ್ದೆನ ತಂದು ತಿದ್ದುಪಡಿಯಾಗಿ ಅದಕ್ಕೆ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ರಾಷ್ಟ್ರಪತಿಗಳ ಅಂಕಿತದ ನಂತರ. ಹಾಗಾಗಿ ಏಕಾಏಕಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ತಂದು ಇಲ್ಲಿ ಅಂಟಿಸಿದ್ದಾರೆ. ಈ ರೀತಿ ವಫ್ನವರು ಖಾಸಗಿ ಆಸ್ತಿಯನ್ನು ಕಬಳಿಸುವಂಥ ಪ್ರಯತ್ನವನ್ನು ಮಾಡಿದರೆ ಇದು ಖಂಡಿತ ನಾವು ಅವಕಾಶ ಮಾಡಿಕೊಡಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ದೇವರಾಜ ಅರಸು ಅಂತ ಹೇಳ್ತಾರೆ. ದೇವರಾಜ ಅರಸು ಏನು ಹೇಳಿದ ಸಿದ್ದರಾಮಯ್ಯನವರೇ? ದೇವರಾಜ ಅರಸು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಅವರು ಉಳುವವನೇ ಭೂಮಿ ಒಡೆಯ ಅಂತಂದರು. ಅನುಭವದಲ್ಲಿ ಯಾರಿದ್ದಾರೆ ಅವರಿಗೆ ಭೂಮಿನ ಕೊಟ್ಟರು. ನಿಮ್ಮ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇದೆಯಲ್ಲ, ಇದಕ್ಕೆ ಉಳುವವನೇ ಭೂಮಿ ಒಡೆಯ ಅನ್ನೋದು ಇದೆಯಲ್ಲ, ಆ ಆ್ಯಕ್ಟ್ ಇದಕ್ಕೆ ಅನ್ವಯ ಆಗಲ್ವಾ? ಲಿಮಿಟೇಷನ್ ಆ್ಯಕ್ಟು ಖಾಸಗಿ ಜಮೀನಾದರೆ 12 ವರ್ಷ, ಸರ್ಕಾರಿ ಭೂಮಿ ಆದರೆ 13 ವರ್ಷ. ಗಮನದಲ್ಲಿ ಇದ್ದು ಅನುಭವದಲ್ಲಿ ಇದ್ರೆ ಅದು ಅವ್ರದ್ದೇ ಆಗುತ್ತೆ. 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅದು ಇದಕ್ಕೆ ಅನ್ವಯ ಆಗಲ್ವಾ ಸರ್? ಹಾಗೆ ಈ ಭೂಮಿ ಇಷ್ಟು ವರ್ಷದಿಂದಲೂ ಇವ್ರ ಸುಪರ್ದಿನಲ್ಲಿದೆ. ಇನ್ಹೆರಿಟೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ಯಾರಿಂದಲಾದ್ರು ವಫ್ಫಿಗೆ ಅದು ಹೋಗ್ಬೇಕಲ್ಲ, ಯಾರೋ ದಾನ ಕೊಡಬೇಕು, ಬಳುವಳಿ ಹಾಕಿ ಕೊಡಬೇಕಲ್ವ? ಯಾರು ಕೊಟ್ಟಿದ್ದಾರೆ? ವಫ್ ಅವ್ರು ಏನಾದ್ರೂ ಕೂಡ ಈ ಮನ್ನಾರ ಕೃಷ್ಣಯ್ಯ ಶೆಟ್ಟಿ ಅವ್ರಿಗೆ ಏನಾದ್ರು ಹುಟ್ಟಿದಾರ? ಅವ್ರ ಕುಟುಂಬಕ್ಕೆ ಏನಾದ್ರು ಸೇರಿದಾರ? ಮತ್ತು ಹೆಂಗಾಗಿ ಇನ್ಹೆರಿಟ್ ಮಾಡ್ಕೊಳ್ತಿದ್ದಾರೆ? ಅವ್ರ ಕುಟುಂಬಕ್ಕೆ ಸೇರಿದಂದ್ರೆ ಅವ್ರ ಮಗ ಮೊಮ್ಮಗ ಇಲ್ಲೇ ಇದ್ದಾರೆ, ರಾಮಚಂದ್ರ ಶೆಟ್ಟಿ ಇದ್ದಾರೆ, ಅವರಿಗೆ ಸೇರಬೇಕಾದದ್ದು. ಅವರೇ ಈ ಹಾಸ್ಟೆಲ್ನ ಪ್ರೆಸಿಡೆಂಟು ಕೂಡ ಆಗಿದೆ. 109 ವರ್ಷದಿಂದ ಬಡ ಮಕ್ಕಳಿಗೆ ಉಚಿತವಾಗಿ ಊಟ ಕೊಟ್ಟು ಇಲ್ಲಿ ತಂಗಕ್ಕೆ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜನರ ಸೇವೆ ಮಾಡ್ತಾರೆ. ಅಂಥ ಆಸ್ತಿನೂ ಕೂಡ ನೀವು ಕಬಳಿಸೋದಕ್ಕೆ ಅವಕಾಶನ ಮಾಡಿಕೊಡ್ತಿದ್ದಿಲ್ಲ ಸಿದ್ದರಾಮಯ್ಯನವರೇ. ಏನು ಕರ್ನಾಟಕವನ್ನು ನೀವೇನು ತಾಲಿಬಾನಿ ಸರ್ಕಾರವಾಗಿ ರಾಜ್ಯವಾಗಿ ಮಾಡೋಕ್ಕೆ ಹೊರಟಿದ್ದೀರಾ? ಇದಕ್ಕೆ ಖಂಡಿತ ನಾವು ಅವಕಾಶವನ್ನು ಮಾಡಿಕೊಡಲ್ಲ. ಈ ವಫ್ ಏನು ಬಂದು ನೋಟಿಸ್ ಅಂಟಿಸಿದ್ದಾರೆ ಅದನ್ನು ಮಾಧ್ಯಮ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸಮ್ಮುಖದಲ್ಲೇ ನಾವು ಹರಿದು ಬಿಸಾಕ್ತೀವಿ. DC ಅವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೊಂದು ಬೋತ್ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇದೆ. ಈ ರೀತಿ ಮೈಸೂರಿನಲ್ಲಿ ಈ ರೀತಿ ನೋಟಿಸ್ ಅಂಟಿಸೋದಕ್ಕೆ ಅವಕಾಶವನ್ನು ನೀವು ಕೂಡ ಮಾಡಿಕೊಡಬಾರ್ದು. ನೀವೇ ಇದರದ್ದು ಹೊಣೆಗಾರರಾಗಿರ್ತೀರಿ ಅಂತ ಹೇಳ್ಬಿಟ್ಟು ನಾನು DC ಅವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ.